ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಾವು ಇವತ್ತಿನ ವಿಡಿಯೋ ನೋಡಿದ್ರೆ ನೀವು ಈ ತಿಂಗಳು 2,000 ರೂಪಾಯಿ ಪಡಿಬೇಕು ಅಂದರೆ ನೀವು ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ, ಆಯಿತಾ. 2,000 ರೂಪಾಯಿ ಅಂದ ತಕ್ಷಣ ನಿಮ್ಗೆ ಡೌಟ್ ಬರ್ಬೋದು, ಯಾವುದು ಹಣ, ಇದು ಗೃಹಲಕ್ಷ್ಮಿ ಹಣನ ಅಥವಾ ಬೇರೆ ಯೋಜನೆ ಹಣನ ಅಂತ. ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ. ಆದರೆ ನೀವೇನು ಮಾಡ್ಕೋದ್ರೆ ವಿಡಿಯೋನ ಪೂರ್ತಿ ನೋಡೋದಕ್ಕೆ ಟ್ರೈ ಮಾಡಬೇಕು, ಆಯಿತಾ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಈಗ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ರಾಜ್ಯ ಸರ್ಕಾರದಿಂದ ಪರಿಹಾರ ಹಣ ಬಿಡುಗಡೆ ಮಾಡಿದ್ರಲ್ವಾ, 2,000 ರೂಪಾಯಿ. ಹಣ ನಮ್ಮ ಕತೆಗೆ ಬಂದಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಿ ಅಲ್ವಾ. ನಿಮ್ಮ ಮೊಬೈಲ್ ಒಳಗೆ ಒಂದು ಮೆಸೇಜ್ ಬಂದಿದೆ. ಏನಪ್ಪ ಮೆಸೇಜ್ ಅಂದರೆ, ಶ್ರೀ ಅಥವಾ ಶ್ರೀಮತಿ ಅದ ಅಂದರೆ ಅಲ್ಲಿ ನಿಮ್ಮ ಹೆಸರು ಇರುತ್ತೆ. ಯಾರ ಹೆಸರಲ್ಲಿ ಜಮೀನು ಇರುತ್ತೋ ಅವ್ರ ಹೆಸರಲ್ಲಿ ಇರುತ್ತೆ. ಮತ್ತು FID ಸಂಖ್ಯೆ, ಸಂಖ್ಯೆಯು ಜೋಡಣೆಯಾದ ಕೃಷಿ ಜಮೀನಿನ ಬೆಳೆ ಹಾನಿ ಪರಿಹಾರ ರು 2,000 ರೂಪಾಯಿಗಳನ್ನು ನಿಮ್ಮ ಆಧಾರ್ ಜೋಡಣೆಯಾದ ಬ್ಯಾಂಕ್ ಖಾತೆಗೆ ನೇರವಾಗಿ ವರ್ಗಾಯಿಸಲಾಗಿದೆ ಅಂತ ಇವರಿಂದ ಶ್ರೀ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಅಂತ ಮೆಸೇಜ್ ಬಂದಿದೆ ಅಲ್ವಾ. ಸಾಕಷ್ಟು ಜನರಿಗೆ ಈ ರೀತಿ ಮೆಸೇಜ್ ಅಂತೂ ಬಂದಿದೆ. ಆದರೂ ಕೂಡ ಅವ್ರಿಗೆ ಯಾವುದೇ ರೀತಿ ಹಣ ಕ್ರೆಡಿಟ್ ಆಗಿದೆ 2,000 ರೂಪಾಯಿ, ಆಯಿತಾ. ಒಂದು ಯೋಚನೆ ಮಾಡ್ತಿದ್ದಾರೆ, ಮೆಸೇಜ್ ಬಂದು ವಾರ ಅಥವಾ 2 ವಾರನೇ ಕಳೆದಿದೆ, ಆದರೂ ಕೂಡ ನಿಮಗೆ ಹಣ ಬಂದಿಲ್ಲ ಅಂತ ಯೋಚನೆ ಮಾಡ್ತೀರಲ್ವಾ. ಬರ ಹಣ ಯಾವಾಗ ಬರುತ್ತೆ, ಬರಬೇಕು ಅಂದರೆ ನಾವೇನು ಮಾಡಬೇಕು, ಇದಕ್ಕೆ ಸರ್ಕಾರ ಏನಂತ ಹೇಳಿದೆ ಅಂತ ನಾನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾಕೆ ಇನ್ನೂ ಹಣ ನಿಮ್ಮ ಕತೆಗೆ ಹಣ ಬಂದಿಲ್ಲ ಅಂದರೆ, 2,000 ರೂಪಾಯಿ ಮೆಸೇಜ್ ಬಂದರೂ ಕೂಡ ನಿಮ್ಗೆ ಹಣ ಕ್ರೆಡಿಟ್ ಆಗಿಲ್ಲ ಅಂತಾನು ಕೂಡ ಹೇಳ್ತೀನಿ. ಮಾರ್ಚ್ 31ನೇ ತಾರೀಕು ಒಳಗಡೆ ಯಾರ್ಯಾರಿಗೆಲ್ಲ ಆ ರೀತಿ ಮೆಸೇಜ್ ಬಂದಿದೆಯೋ, ಈಗ ಈ ಮೆಸೇಜ್ ಏನು ಓದಿದ್ನಲ್ಲ, ಆ ಥರ ಮೆಸೇಜ್ ಯಾರ್ಯಾರಿಗೆಲ್ಲ ಬಂದಿದೆಯೋ ಅವ್ರಿಗೆಲ್ಲ ಕೂಡ ಇದೇ ಮಾರ್ಚ್ 31ನೇ ತಾರೀಕು ಒಳಗಡೆ 2,000 ರೂಪಾಯಿ ಮೊದಲ ಕಂತಿನ ಹಣವನ್ನು ಜಮಾ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ತಿಳಿಸಿದೆ. ಇದೊಂದು ಸಿಹಿ ಸುದ್ದಿನೇ ಅಂತಲೇ ಹೇಳ್ಬೋದು. ಯಾರ್ಯಾರಿಗೆಲ್ಲ ಬರ ಪರಿಹಾರ ಹಣ ಇನ್ನೂ ಜಮಾ ಆಗಿಲ್ಲ, ಮಾರ್ಚ್ 31ನೇ ತಾರೀಕು ಒಳಗಡೆ ಮೆಸೇಜ್ ಬಂದಿದೆಯಲ್ಲ, ಅವ್ರಿಗೆಲ್ಲ ಕೂಡ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ, ಆಯಿತಾ. ಇದುವರೆಗೂ ಕೂಡ 35 ಲಕ್ಷ ರೈತರಿಗೆ 2,000 ರೂಪಾಯಿ ಹಣ ಜಮಾ ಹಾಕಿದ್ದೀವಿ ಅಂತ ರಾಜ್ಯ ಸರ್ಕಾರ ತಿಳಿಸ್ತಾ ಇದ್ದಾರೆ. ಇನ್ನು ಯಾರೆಲ್ಲ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಲ್ವೋ ಅವರೆಲ್ಲ ಮಾರ್ಚ್ 31ನೇ ತಾರೀಕು ಒಳಗಡೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸ್ಬೇಕು. ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ಗೆ ಜೋಡಣೆ ಆಗಿದ್ರೆ ಮಾತ್ರ DBT ಮುಖಾಂತರ ನಿಮ್ಗೆ ಹಣ ಬರೋದಾಯ್ತಾ, ಇಲ್ಲ ಅಂದರೆ ಯಾವುದೇ ರೀತಿ ಹಣ ಬರೋದಿಲ್ಲ. ಒಂದ್ಸರಿ ಚೆಕ್ ಮಾಡಿ, ಬ್ಯಾಂಕಿಗೆ ಹೋಗಿ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ, NPSI ಲಿಂಕ್ ಆಗಿದೆ ಅಂತ ಸರಿ ಚೆಕ್ ಮಾಡಿಸಿ. ಆಗಿಲ್ಲ ಅಂದರೆ ಮಾರ್ಚ್ 31ನೇ ತಾರೀಕು ಒಳಗಡೆ ಮಾಡಿಸ್ಕೊಳ್ಳಿ, ಆಯಿತಾ. ಆದಷ್ಟು ಬೇಗ ಆಧಾರ್ ಲಿಂಕ್ ಮಾಡಿಸ್ಕೊಳ್ಳಿ. ನಿಮಗೂ ಆದಷ್ಟು ಬೇಗ ಹಣ ಜಮಾ ಆಗುತ್ತೆ. ಮಾರ್ಚ್ 31ನೇ ತಾರೀಕು ಎಲ್ಲರೂ ಕೂಡ ಜಮಾ ಆಗುತ್ತೆ, ಆಯಿತಾ. ಈ ಮಾಹಿತಿ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡೋ ಮುಖಾಂತರ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.